ಒಂದು ಸಲ ಶಿವನು ಕೂಡ ಪಾರ್ವತಿ ಅಂದ್ಲಂತ ಗಣಪತಿ ಷಣ್ಮುಖನ ಆಡ್ಸಾಕತ್ತಿದ್ಲಂತ. ಏನು ಅವ್ರದೊಳಗೆ ಮುಳುಗಿದೆಯಲ್ಲ, ನಾನು ಬಿಟ್ಟಿಲ್ಲ ಅಂದತಿ ಒಂದು ಸಲ. ಆಕೆ ಅಂದ್ಲತ್ತ, ಇಲ್ಲ ಸ್ವಾಮಿ, ಮಕ್ಕಳ ಹಠ ಭಾಳ ಇರ್ತದೆ, ಅದು ಯಾರಿಗೂ ಬರಂಗಿಲ್ಲ. ಅರೇ ನಾನೇ ಹುಡ್ಸಿನಿ ಆ ಮಕ್ಕಳಿಗೆ, ನನಗೆ ಬರಂಗಿಲ್ಲ ಏನಂದತ್ರ ಅವು. ಅಂದ್ಕೂಡಲೇ ಮತ್ತು ಹಂಗಾರ ನೀವು 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 ಹೇಳ್ರಿ, ನಾ ಗಪ್ ಮಾಡ್ತೀನಿ ಅಂತ ಹೇಳ್ತಿಕ್ಕಿ. ಮತ್ತವ ಹತ್ತು ಬಳಕ ಎದೆ ಹಾಲು ಕುಡಿಸ್ಲು ಗಪ್ಪ ಅದ. ಮಣ್ಣು ತಿರ್ಲಕತ್ತ, ಬಾಯಿ ಮ್ಯಾಗ ಹೊಡೆದಳು, ಮಣ್ಣು ಬೀಟದ. ಹಿಂಗೆ ನಡೀತು. ಮುಂದಕ್ಕೆ ಅಂದ್ಲು, ಇನ್ನೊಂದದು ಮಕ್ಕಳ ಆಟ ಸ್ವಾಮಿ ನಿನಗೆ ಬರ್ತದನಂತ ಕೇಳಿದ್ಲಿಕ್ಕಿ. ಏನದು ಹೇಳಂದ ನಾವು. ತೊಟ್ಲಾಗ ಒಂದು ಕೂರ್ಸು ಮನೆಗಿತ್ರಿ, ಅದರಾಗೆ ಅಡ್ಡು ಮಾಡಿತ್ತದು, ಗೊತ್ತೈತಲ್ಲ ನಾ ಹೇಳೋದು. ಇವೆರಡೂ ಮಾಡಿತ್ತು. ಅದರಾಗ ಒದ್ದಾಡ್ಲಕತ್ತಿತ್ರಿ, ಅದು ಎಲ್ಲ ಒದ್ದಾಡ್ಕತ್ತಿತ್ತು. ಕೈ ಎಲ್ಲ ಅದರಾಗ ಹೆಟ್ಟಿತ್ತು. ಅದೇ ಕೈ ತೊಗೊಂಡು ಬಾಯಿಗೆ ಇಟ್ಕೊಂಡಿತ್ತು. ಪಾರ್ವತಿ ಅಂದ್ಲು, ಅಲ್ಲಿ ನೋಡ್ರಿ ಅವ ಏನು ಮಾಡಕೈತೇನು, ಹಂಗೆ ಮಾಡ್ರಿ ಅಂದಳಿಕ್ಕಿ. ಛೆ ಹೇಸಿಗೆ ಅದು. ಅದಕ್ಕಾಗಿ ಹೇಳಿದ್ಲು, ಮಕ್ಕಳ ಆಟ ಮಹಾದೇವನಿಗೆ ಸಹಿತ ಬಂದಿಲ್ಲ ಅಂತ.